ಹಲೋ ಗೈಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿ. ಹಾಗೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ ನಾನು ಹೇಗೆ ಮನಿನ ಅರ್ನ್ ಮಾಡ್ತೀನಿ ಅಂತ. ಅದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಟ್ಯೂಷನ್ಸ್ ಮಾಡ್ತೀನಿ ಅಂತ. ಟೀಚರ್ಸ್ ಡೇ ದಿನ ನಾನು ನನ್ನ ನಾಲೆಡ್ಜ್ನ ಶೇರ್ ಮಾಡಿಕೊಳ್ಳುವಂಥ ಚಿಕ್ಕ ಚಿಕ್ಕ ಮಕ್ಕಳು ನನಗೆ ಏನೆಲ್ಲ ತಂದುಕೊಟ್ಟಿದ್ರು ಅಂತ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸಣ್ಣ ಪುಟ್ಟದಾಗಿ. ಅದನ್ನು ಹಾಕ್ತೀನಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಪ ಅವರು ಅಷ್ಟು ಮಾತ್ರ ತೊಗೊಂಡು ಬಂದು ಕೊಟ್ಟಿದ್ರು ಅಂತ ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಟ್ಟಿದ್ರು. ಅದು ಪಕ್ಕಕ್ಕಿಟ್ರೆ ಹಾಗೆ ನಾನು ಕಾಲೇಜಲ್ಲಿ ಸೆಕ್ರೆಟ್ರಿ ಪೋಸ್ಟ್ಗೆ ನಿಂತಿದ್ದೆ. ಬಟ್ ಸೋತೋದೆ, ಅದು ಬೇರೆ ವಿಷಯ. ಬಟ್ ನಿಂತಿದ್ದೆ. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಅವಾಗೆಲ್ಲ. ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಗೆ ಮಾತಾಡೋದು ಅಷ್ಟು ಜನದ ಮುಂದೆ ಎಲ್ಲ ಅಂತ. ಒನ್ಸ್ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನಗೊಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬಿಕಾಸ್ ಕ್ಯಾಮ್ರಾ ಆನ್ ಮಾಡಿದಾಗ ಎಲ್ಲಿದ್ರು ಹೇಗಿದ್ರು ನಾನು ಮಾತಾಡೋದಕ್ಕೆ ರೆಡಿ ಇರ್ತೀನಿ. ಸೊ ಅಷ್ಟು ಜನದ ಮುಂದೆ ಹೋಗಿ ಮಾತಾಡೋದು ಈಸ್ ನಾಟ್ ಅ ಈಸಿ ಥಿಂಗ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಎಷ್ಟೊಂದು ಜನ ಹೇಳೋದನ್ನ ಕೇಳಿದ್ದೀನಿ, ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಷ್ಟು ಜನದ ಮುಂದೆ ಎಲ್ಲ ಮಾತಾಡೋದಕ್ಕೆ ಅಂತ. ಬಟ್ ನನಗೆ ಖುಷಿ ಇದೆ. ಐ ಆಮ್ ಸೂಪರ್ ಪ್ರೌಡ್. ನಾನು ಒಂದು ಮೇಯ್ನ್ ಆಗಿ ಯಾಕೆ ಪಾರ್ಟಿಸಿಪೇಟ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಕ್ಲಿಪ್ಪಿಂಗ್ ಕೂಡ ಇದೆ, ಅದನ್ನು ನಾನು ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ನಾನು ಫಸ್ಟ್ CRಗೆ ಅಂದರೆ ಕ್ಲಾಸ್ ರೆಪ್ರೆಸೆಂಟೇಟಿವ್ ಪೋಸ್ಟ್ಗೆ ನಿಂತಿದ್ದೆ. ಬಟ್ ಆವಾಗಲೂ ಸೋತೋಗ್ಬಿಟ್ಟೆ. ಸೊ ಯಾಕೋ ಈ ಸತಿ ಎಲ್ಲದರಲ್ಲೂ ಸೋಲ್ತಾನೆ ಇದ್ದೀನಿ. ಬಟ್ ದಟ್ಸ್ ಫೈನ್, ಏನೋ ಸಮಥಿಂಗ್ ಬಿಗ್ ವೇಟಿಂಗ್ ಫಾರ್ ಮೀ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರೋಣ. ಸೊ CR ಪೋಸ್ಟ್ಗೆ ನಿಂತಿದ್ದೆ. ಆವಾಗ ನಾನು ಎಲ್ಲರೂ ಹೇಳಬೇಕು, ಕ್ಯಾನ್ವಾಸ್ ಮಾಡಬೇಕು, ಯಾಕೆ ನಾವು ಈ ಪೋಸ್ಟ್ಗೆ ಫಿಟ್ ಇದ್ದೀವಿ, ಯಾಕೆ ನಮಗೆ ನೀವು ವೋಟ್ ಮಾಡಬೇಕು ಅಂತ ಇನ್ ಫ್ರಂಟ್ ಆಫ್ ಅವರ್ ಕ್ಲಾಸ್ಮೇಟ್ಸ್. ಬಟ್ ಆವಾಗ ಸೋತೋಗ್ಬಿಟ್ಟೆ. ಮನೇಲಿ ಬಂದು ಹೇಳಿದ್ದೆ ಈ ಥರ ನಾನು ಫಸ್ಟ್ ಟೈಮ್ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡಿದೆ ಅಂತ. ಅವಾಗ ಅಮ್ಮ ಅಪ್ಪ ಇಬ್ಬರೂ ಕೂಡ ವಿಡಿಯೋ ಮಾಡ್ಕೊಂಡು ಬರಬೇಕಿತ್ತು, ನಾವು ಕೂಡ ನೋಡ್ತಿದ್ವಿ, ಚೆನ್ನಾಗಿರ್ತಿತ್ತು. ಫಸ್ಟ್ ಟೈಮ್ ನೀನು ಆ ಥರ ಎಲ್ಲ ಮಾತಾಡಿರೋದು ನಾವು ಕೂಡ ನೋಡ್ತಿದ್ವಿ ಅಂತ. ಬಟ್ ಅದಕ್ಕೋಸ್ಕರ ನಾನು ಹೇಗಾದರೂ ವಿಡಿಯೋ ಮಾಡಿ ತೋರಿಸ್ಬೇಕಿತ್ತಲ್ಲ ಇವ್ರಿಗೆ ನಾನು ಮಾತಾಡೋದು ಕೂಡ ಅಂತ ಅಂದ್ಬಿಟ್ಟು ಸೆಕ್ರೆಟ್ರಿ ಪೋಸ್ಟ್ಗೆ ನಿಂತ್ಕೊಂಡೆ. ಅವಾಗಾದರೂ ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ಅಂತ ನಾನು ನನ್ನ ಕ್ಲಾಸ್ಮೇಟ್ಸ್ಗೆ ತಲೆ ತಿನ್ಬಿಟ್ಟಿದ್ದೀನಿ, ಪ್ಲೀಸ್ ವಿಡಿಯೋ ಮಾಡಿಕೊಡಿ ಅಂತ. ಒಂದು ಸಣ್ಣ ಕ್ಲಿಪ್ಪಿಂಗ್ ಪಾಪ ಮಾಡಿದರೆ. ವಿಡಿಯೋ ಎಲ್ಲ ಮಾಡೋದಂಗೆ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಟೀಚರ್ಸ್ ಎಲ್ಲ ಇರ್ತಾರಲ್ಲ, ಏನೂ ಅನ್ನೋದಿಲ್ಲ, ಬಟ್ ಭಯ ಅನ್ನೋದಿದ್ದೇ ಇರುತ್ತೆ ನಮಗೆ. ಫೋನ್ ಏನಾದರೂ ಸ್ಟಾಪ್ ಮಾಡಿ ಅಂತ ಎಲ್ಲ ಅಂದ್ಬಿಟ್ರೆ ಎಂಬ್ಯಾರೆಸ್ ಆಗುತ್ತೆ ಅಂತ ಪಾಪ ಅವರು ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಮನೆಗೆ ಬಂದು ತೋರಿಸ್ದೆ. ಎಲ್ಲರೂ ಅಷ್ಟೇ, ಹೋಗಲಿ ಬಿಡು, ಚೆನ್ನಾಗಿ ಮಾತಾಡಿದೆ ನೀನು ಅಂತೆಲ್ಲ ಹೇಳಿದ್ರು. ಖುಷಿ ಆಯಿತು ನನಗೆ. ಸೊ ಅದರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಷ್ಟೋ ಜನ ಹೇಳೋದು ಕೇಳ್ಪಟ್ಟೆ, ಸೆಕ್ರೆಟ್ರಿ ಅಂತ ಅಂದರೆ ರಿಸ್ಕ್ ಇರುತ್ತೆ, ಫಸ್ಟ್ ಇಯರ್ ಓದಕ್ಕಾಗಲ್ಲ ಅಂತ. ಲೆಟ್ ಮಿ ಟ್ರೈ, ನಿಜಾನ ನೋಡೋಣ ಅಂತ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನಾನು ಆಗಲೇ ಮೆನ್ಷನ್ ಮಾಡಿದಾಗೆ, ವೈ ಯು ಪೀಪಲ್ ಶುಡ್ ವೋಟ್ ಮೀ ಅಂತ. ಸೊ ನನಗೆ ಅನಿಸುತ್ತೆ ಐ ಹ್ಯಾವ್ ಆಲ್ ದ ಕೇಪಬಿಲಿಟೀಸ್ ಕಾಂಪೀಟ್ ಮಾಡೋದಕ್ಕೆ ಸೆಕ್ರೆಟ್ರಿ ಪೋಸ್ಟ್ಗೆ ಅಂತ. ಆ್ಯಂಡ್ ಆಲ್ಸೋ ನಾನು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ರೀತಿ ಈವೆಂಟ್ಸ್ ಆಗಿರ್ಬೋದು, ಏನೇ ಇರ್ಬೋದು, ನಾನು ಎಲ್ಲ ಒಪಿನಿಯನ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲ ಶೂಸಲ್ಲೂ ನಿಂತು ಯೋಚನೆ ಮಾಡಿ ದೆನ್ ಐ ಟೇಕ್ ಮೈ ಡಿಸಿಷನ್ಸ್ ಆರ್ ವಾಟ್ ಎವರ್ ಎನಿ. ಹಾಗೆ ನನಗೆ ಇನ್ಮೇಲೆ ಇಂಟರ್ನಲ್ ಸ್ಟಾರ್ಟ್ ಆಗ್ತಿದೆ. ಒಂದು 3-4 ಡೇಸ್ ನಾನು ಬ್ಯುಸಿಯಾಗಿರ್ತೀನಿ. ಆದಷ್ಟು ವೀಡಿಯೋಸ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಲೇ, ಬಿಕಾಸ್ ವೀಕ್ ಪೂರ್ತಿ ಹಾಕೋದಕ್ಕೆ ಬೇಕು ಅಂತ. ಹಾಗೆ ನಾನು ಒಂದು ಹೊಸ ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡಿದ್ದೆ. ಇದು ಲಿಕ್ವಿಡ್ ಕಲರ್ ಬ್ಲಷ್ ಅಂತ, ಕಲರ್ ಬ್ಲೂಮ್ ಲಿಕ್ವಿಡ್ ಬ್ಲಷ್, ಸಾರಿ. ಸೊ ಇದು ಯಾವ ಬ್ರ್ಯಾಂಡು, ಎಷ್ಟು ಕಾಸ್ಟ್ ಆಯಿತು ಎಲ್ಲನೂ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮ್ ID ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತಷ್ಟು ಇದೇ ರೀತಿ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ನ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇನ್ನು ಯಾವ ರೀತಿ ಹೆಚ್ಚು ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಡೆಫಿನೆಟಾಗಿ ಅದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಅಮ್ಮ ಮನೆಯಲ್ಲೇ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಹಾಗೆ ವಾಂಗಿಬಾತ್ ಪೌಡರ್ನ ಮಾಡಿದ್ದಾರೆ. ಅದನ್ನು ಕೂಡ ಹಾಕಿರ್ತೀನಿ, ನೋಡ್ಬೋದು. ಸೊ ನಿಮಗೆ ಏನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಯಾವಾಗಾದರೂ ಮಾಡಿದಾಗ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಾನು ಇನ್ಮೇಲೆ ವೀಕ್ಲಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ವ್ಲಾಗಲ್ಲೇ ನನ್ನ 7 ಡೇಸ್ ಏನೆಲ್ಲ ಆಗಿರುತ್ತೆ ಮರ್ಜ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೈಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಜಾಸ್ತಿ ಕಂಟೆಂಟ್ ಇರೋದಿಲ್ಲ, ಲೈಫಲ್ಲಿ ಏನು ಜಾಸ್ತಿ ನಡೀತಿಲ್ಲ. ಸೊ ಅದಕ್ಕೋಸ್ಕರ ವೀಕ್ಲಿ ವ್ಲಾಗ್ ಅಂತ ಅಂದರೆ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ತಂದು ಒಂದು ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನೀವು ಅದನ್ನು ಚೆನ್ನಾಗಿ ಇಷ್ಟಪಡ್ತೀರಾ ಅಂತ. ಸೊ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಆಲ್ರೆಡಿ ಆ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಹೋಗಿ ನೋಡಿ, ಯಾವುದೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ ಎಲ್ಲನೂ ನಿಮಗೆ ಆ ಚಾನಲಲ್ಲಿ ತಿಳಿಸ್ತಾ ಇರ್ತಾರೆ.
ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.